ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ನಡ ಜನತೆಗೆ ಬೈಕ್ ರೈಡರ್ K35 ಮಾಡುವ ನಮಸ್ಕಾರಗಳು. ಇವ ಎಲ್ಲಿಗೆ ಹೊಲ್ಟಾನ, ಯಾವ ಜಾಗ ತೋರಿಸ್ತಾನ ಅಂದ್ಕೊಂಡಿದ್ರ. ಹಾಗಾಗಿ ನೀವೆಲ್ಲ ನೋಡ್ಕೊಂಡಿರ ಆಂಜನೇಯ ಸ್ವಾಮಿದೇ ವಿಡಿಯೋ ಮಾಡ್ತಿರೋದು. ಇವತ್ತು ಎಲ್ಲ ಆಂಜನೇಯ ಸ್ವಾಮಿಗಳು ಬೇರೆ ಬೇರೆ ಥರ ಅವತಾರಗಳಿರುತ್ತೆ. ಆದರೆ ಇವತ್ತು ನಾವು ಹೋಗ್ತಿರೋ ಆಂಜನೇಯ ಸ್ವಾಮಿಗೆ ವಿಶೇಷತೆ ಏನಂದರೆ ಜಡೆ ಇದೆ ಆಂಜನೇಯ ಸ್ವಾಮಿಗೆ. ಆ ಜಡೆ ಇರೋದೇ ಅಲ್ಲಿನ ವಿಶೇಷತೆ. ಮತ್ತು ಆ ಆಂಜನೇಯ ಸ್ವಾಮಿ ನೋಡ್ತಾ ಇದ್ದರೆ ಏನೋ ಒಂಥರ ಫುಲ್ ಪಾಸಿಟಿವ್ನೆಸ್ ಬರುತ್ತೆ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸ್ತಿದ್ದೀನಿ. ಬನ್ನಿ ಹೋಗೋಣ, ನೋಡಿ ಅಲ್ಲಿ ಏನೇನು ವಿಶೇಷತೆ ಅಂತ ನೋಡೋಣಂತೆ. ಬನ್ನಿ, ನಾನು ಪ್ರೀತಿ ಜನತೆ ಹೋಗಿ ಅಲ್ಲಿರೋಂಥ ವಿಶೇಷತೆಯನ್ನು ನೋಡಿಕೊಂಡು ಹಾಗೆ ಅದು ಅಲ್ಲಿನ ಏನೇನು ಆಗುತ್ತೆ, ಏನೇನಿಲ್ಲ, ಹೆಂಗೆ ಬಂತು ಅನ್ನೋದನ್ನು ತಿಳ್ಕೊಂಡು ಬರೋಣಂತೆ. ಬನ್ನಿ ನನ್ನ ಮುದ್ದು ಜನತೆ ಹೋಗೋಣ. ಇದು ಬೈಕ ಈಗಿನ ಸ್ಟಾರ್ಟ್ ಮಾಡೋಣಂತೆ. ಐಡ್ಲಿಂಗ್ ಬಿಡ್ಬೇಕು ಫಸ್ಟು. ಹೊಸ ಬ್ಲಾಗ್ ಮೆಟ್ಲು ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಗಾಡಿ ಮಾಡಿಸ್ಬೇಕು. ಗಾಡಿನೆಲ್ಲ ಒರೆಸಿ ಈಗ ನೀವು ಸ್ಟಾರ್ಟ್ ಮಾಡಬೇಕು. ಇವಾಗ ಎಲ್ಲಿಗೆ ಹೊಲ್ಟನಪ್ಪ ಹಂಗೇನಾರು ಅಂದ್ಕೊಂಡಿರಾ? ಇವತ್ತು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬರ್ರಿ ಹೋಗೋಣ. ಇವತ್ತು ಯಾರಿಗೆ ಗೊತ್ತಾಗಲಿಲ್ಲ ಅಂತ ಒಂಥರ ವಿಸ್ಮಯವಾಗಿರೋಂಥ ಜಾಗ ಅದು. ಈಗ ನಾನು ಗೂಗಲ್ ಮ್ಯಾಪ್ ಒಳಗೆ ಹಾಕಿದೆ, ಆ ಲೊಕೇಶನ್ನೇ ಸಿಕ್ಕಿಲ್ಲ. ಅಂದರೂ ಹೋಗ್ತಿದ್ದೀನಿ, ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಎಲ್ಲರೂ ಹೋಗೋಣ ಹಂಗಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಿಗ್ಗೆ ನೋಡ್ರಲ್ಲ, ಎದ್ಬಿಟ್ಟು ಗಾಡಿನೆಲ್ಲ ಒರೆಸ್ಬಿಟ್ಟು ನಮ್ಮ ಇದು ನನ್ನ ಡೆಮೋನ್, ಇದು ಹೈವೇ ಡೆಮೋನ್ ಅಂತ ಇಟ್ಟಿನಿ. ಇದಕ್ಕೆ ಬೈಕಿಗೆ ಹೋಗ್ತಿದ್ದೀನಿ ನೋಡ್ರಿ. ಇದೇ ದಾವಣಗೆರೆಯಿಂದ ಏನಿಲ್ಲ ಅಂದರೆ ಒಂದು 6-8 ಕಿಲೋಮೀಟ್ರ್ ಆಗುತ್ತೆ, ಇಲ್ಲ 11-15 ಕಿಲೋಮೀಟ್ರ್ ಆಗುತ್ತೆ. ಹೋಗೋಣ ಬನ್ನಿ. ಇದು ಚನ್ನಗಿರಿ ರೂಟ್. ಇದು ಮುಂದೆ ನೋಡ್ತಿದ್ದೀವಲ್ಲ, ಇದೆ ಫ್ಲೇವರ್ ಹತ್ತಿ ಮುಂದಕ್ಕೆ ಯೂನಿವರ್ಸಿಟಿ ಪಾಸ್ ಮಾಡಿಕೊಂಡು ಅಲ್ಲೇ ಇರೋದು ಜಾಗ. ಆಲ್ಮೋಸ್ಟ್ ಕಡಿಮೆ ಗೊತ್ತಿರೋರು ಎಲ್ಲರಿಗೆ. ಸ್ಪೆಷಲ್ ಏನಂತ ತಿಳ್ಕೊಳೋಣಂತ. ಬನ್ನಿ ಹೋಗೋಣ ಅಂತ. ಸರ್ವೋತ್ತಮನೊಬ್ಬ ಸಾಗಿರೋ ಬ್ಲಾಗ್ ಇಷ್ಟಿತ್ತು. ಇವತ್ತು ನೀವು ಹೋಗಿ ನೋಡ್ಕೊಂಬಂದಿದ್ರಲ್ಲ ಜಡೆ ಆಂಜನೇಯ ಸ್ವಾಮಿ. ಇದು ದಾವಣಗೆರೆಯಲ್ಲಿ ಒಂದು ಹಿಡನ್ ಪ್ಲೇಸ್ ಥರ, ಅಂದರೆ ಯಾರಿಗೂ ಗೊತ್ತಿಲ್ಲ ಇದು ದೇವಸ್ಥಾನ ಈ ಥರ ಇದೆ ಅಂತ. ನಾನು ಇವತ್ತು ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿರೋಂಥ ಏನು ವಿಶೇಷತೆ ಏನು ಇಲ್ಲ ಅಂತ ತೋರಿಸ್ತೀನಿ ನನ್ನ ಕೈಲಾದಷ್ಟು. ಅಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಆಂಜನೇಯ ಸ್ವಾಮಿ ಹೂವು ಮುಖಾಂತರ ಹೇಳಿಕೆ ಆಗುತ್ತಂತೆ. ಅಂದರೆ ಈಗ ನನ್ನ ಕೆಲಸ ಆಗುತ್ತೆ ಅಂದರೆ ಬಲಗಡೆಯಿಂದ ಹೂವು ಕೊಡೋದಾಗಲಿ, ಆಗಲ್ಲ ಅಂದರೆ ಎಡಗಡೆಯಿಂದ ಹೂವು ಕೊಡೋದಾಗಲಿ ಆಗ್ಬೋದು ಅನ್ನೋದು. ಒಂದು ಕಡೆಯಿಂದ ಹೂವು ಕೊಡೋ ಎಲ್ಲ ತನ್ನ ಮೈಯಲ್ಲಿರೋಂಥ ಒಂದು ಭಾಗದಿಂದ ಹೂವು ಕೊಡೋ ಮೂಲಕ ಅದು ಈ ಥರ ಆಗುತ್ತಾ ಇಲ್ಲ ಅಂತ ಕೆಲಸದ ಬಗ್ಗೆ ಹೇಳ್ತಾರೆ. ಅಂಥ ದೇವಸ್ಥಾನದನ್ನು ನೋಡ್ಕೊಂಬಂದ್ವಿ. ಹಾಗಾಗಿ ತೋರಿಸ್ಕೊಂಬಂದಿನಿ ನನ್ನ ಕೈಲಿ ಆದಷ್ಟು. ಇದು ಅನೇಕ ಜನಗಳಿಗೆ ಗೊತ್ತಿಲ್ಲ, ಎಲ್ಲೋ ಒಂದು ಅಪರೂಪ ಇರುತ್ತೆ ಇಂಥ ದೇವಸ್ಥಾನಗಳು. ಅಂಥ ದೇವಸ್ಥಾನಗಳನ್ನು ನೋಡಿಕೊಂಡು ಬಂದ್ವಿ ಇವತ್ತು. ಅದರಲ್ಲೂ ಒಂದು ಮತ್ತಿನ್ನೇ ಅನೇಕ ಇಂಥ ದೇವಸ್ಥಾನಗಳನ್ನು ತೋರಿಸ್ತೀನಿ. ಹಾಗಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಷ್ಟಂತ ಮುಗಿಸ್ತಿದ್ದೀನಿ. ಜಡೆ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ ಆಯುಸ್ಸು ಎಲ್ಲರಿಗೂ ಕೊಡಲಿ ಅಂತ ಬೇಡ್ಕೊಂಡು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರೂ ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮ್ಲಿಗೆ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಅನೇಕ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನನ್ನ ಕೈಲಿ ಆದಷ್ಟು ನಾನು ವಿಡಿಯೋನ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೀಗಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ಪ್ರೀತಿಯ
ಮನೆ ಮಗ ಆಗಿರುವಂಥ ಬೈಕ್ ರೈಡರ್ K35 ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಜೈ ಶ್ರೀರಾಮ್. ಮತ್ತೆ ಸಿಗೋಣಂತೆ ಮುಂದಿನ ಬ್ಲಾಗಲ್ಲಿ. ಎಲ್ಲರಿಗೂ ಖುಷಿ ಆಯ್ತು ಅಂದ್ಕೊಂಡಿನಿ. ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದಗಳು. ಇದು ದಾವಣಗೆರೆ ಜಿಲ್ಲೆಯ ತೋರಣಸಿ ಯೂನಿವರ್ಸಿಟಿ ಹತ್ರ ಇರುವ ಜಡೆ ಆಂಜನೇಯ. ಇದು ಉದ್ಭವ ಮೂರ್ತಿ. ಇದು ಭಾಳ ಹಳೆ ಕಾಲದ್ದು. ಇದು ಎಲ್ಲ ವರ ಪ್ರಸಾದನೂ ಕೊಡುತ್ತದೆ. ಮತ್ತು ಹೆಂಗೆ ಇದು ಉದ್ಭವ ಆಯಿತು, ಇಲ್ಲಿ ಯಾರಿಗೆ ಸಿಕ್ಕಿತ್ತು? ಇದು ಆನ್ಗುಣ ಅಂತ ರಂಗೋನಹಳ್ಳಿ ಅಂತ ಊರಿತ್ತಿಲ್ಲ. ಊರಿತ್ತು. ಅದು ಅವಾಗ ಒಂದು ರಥ ಇತ್ತು, ಕಂಚಿನ ರಥ ಇತ್ತು. ಅದು ಇಲ್ಲಿ ಮುಂದೆ ಬಾಳ ಅಂತ ಇದೆ, ಅಲ್ಲಿ ಹೋಗಿ ಮುಳುಗಿತ್ತು. ಅವಾಗಲಿಂದ ಇಲ್ಲೆಲ್ಲ ಊರು ಖಾಲಿ ಮಾಡಿದ್ರು. ಇವಾಗೆಲ್ಲ ಇಂಪ್ರೂವ್ ಆಗ್ತಾ ಇದೆ. ಇದು ಯೂನಿವರ್ಸಿಟಿ ಆಗ್ತಾ ಇದೆ. ಅಂದರೆ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಇದು ಎಲ್ಲ ಸುತ್ತಹಳ್ಳಿಗಳಿಗೂ ಗೊತ್ತಿದೆ. ಅಂದರೆ ಆ ಕಡೆ ದಾವಣಗೆರೆಯಿಂದ ಜಗಳೂರು ಸೈಡ್ ಆ ಕಡೆ ಇನ್ನು ಆ ಕಡೆ ಇದು ಇಲ್ಲ. ಇದು ಪ್ರಸಾದವನ್ನು ಕೊಡ್ತದೆ. ಹೂವು ಕೊಡುತ್ತೆ ಪ್ರಸಾದ ಕೇಳಿಕೊಂಡ್ರೆ. ಮತ್ತು ದೊಡ್ಡ ಜಡೆ ಆಂಜನೇಯ, ಜಡೆಯ ಹಿಂದ್ಗಡೆ ಉದ್ಭವ ಮೂರ್ತಿ.